ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ನಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಎ ಲಾಂಗ್ ಕರೆಂಟ್ ಕ್ಯಾರಿಂಗ್ ಸೊಲನಾಯ್ಡ್. ಓಕೆ, ಒಂದು ಲಾಂಗ್ ಸೊಲನಾಯ್ಡನ್ನು ನಾವು ಕನ್ಸಿಡರ್ ಮಾಡೋಣ. ಅದರಲ್ಲಿ ಒಂದು ಕರೆಂಟ್ನ ಪಾಸ್ ಮಾಡಿದಾಗ ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಇಟ್. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಸೊಲನಾಯ್ಡ್, a current carrying solenoid, inside it is very strong irutte, uniform irutte, and along the direction of axis of the solenoid irutte. ಸೊ ಇದನ್ನು ನಾವು ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ ಈಗ ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂತಹ ಒಂದು ಎಕ್ಸ್ಪ್ರೆಷನ್ ನಾವೀಗ ಡೆರಿವೇಶನ್ ಮಾಡೋಣ. ಸೊ ಈ ಡೆರಿವೇಶನ್ ಅನ್ನು ನಾವು ಮಾಡಲಿಕ್ಕೆ ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ ಅನ್ನು ನಾವು ಯೂಸ್ ಮಾಡ್ತೀವಿ. ಸೊ ಆಂಪಿಯರ್ ಸರ್ಕ್ಯೂಟಲ್ ಲಾ ಬಗ್ಗೆ ನಾವು ತಿಳ್ಕೋಬೇಕು ಮೊದಲಿಗೆ. ಸೊ ಬ್ರೀಫ್ ಆಗಿ ಅದರ ಬಗ್ಗೆ ನಾವು ನೋಡೋಣ. ಇವಾಗ ಆಂಪಿಯರ್ ಸರ್ಕ್ಯೂಟಲ್ ಲಾ ಏನು ಹೇಳುತ್ತೆ? ಸೊ ಇಟ್ ಸ್ಟೇಟ್ಸ್ ದಟ್ ದ ಲೈನ್ ಇಂಟಿಗ್ರಲ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎನಿ ಕ್ಲೋಸ್ಡ್ ಲೂಪ್ ಈಸ್ ಈಕ್ವಲ್ ಟು ದ ಮ್ಯೂ ನಾಟ್ ಟೈಮ್ಸ್ ದ ಟೋಟಲ್ ಕರೆಂಟ್ ಎನ್ಕ್ಲೋಸ್ಡ್ ಬೈ ದ ಲೂಪ್. ಈ ಸ್ಟೇಟ್ಮೆಂಟ್ನ ನಾವು ಈ ಹಿಂದೆನೇ ಕಲ್ತಿದ್ದೀವಿ. ಸೊ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಓಕೆ, ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ನಾವು ತಗೊಂಡಾಗ, ಓಕೆ, ಯು ಕನ್ಸಿಡರ್ ಎನಿ ಕ್ಲೋಸ್ಡ್ ಲೂಪ್ ಅರೌಂಡ್ ಇಟ್ ಲೈಕ್ ದಿಸ್. ಓಕೆ, ಸೊ ಅಲಾಂಗ್ ದಿಸ್ ಕ್ಲೋಸ್ಡ್ ಲೂಪ್ ಇಫ್ ಯು ಟೇಕ್ ದ ಲೈನ್ ಇಂಟಿಗ್ರಲ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಆಲ್ವೇಸ್ ಗಿವ್ಸ್ ಮ್ಯೂ ನಾಟ್ ಟೈಮ್ಸ್ ಐ ಟೈಮ್ಸ್ ಇ. ಮ್ಯೂ ನಾಟ್ ಟೈಮ್ಸ್ ಐ ಇ, that is mu naught times the current enclosed. Okay, so line integral of magnetic field, that is line integral of B dot dl is equals to mu naught I e ಇರುತ್ತೆ. ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ this can be written as so integration of B dot dl. B dot dl ನಾವು ಯಾವ ರೀತಿ ಬರೀಬಹುದು ಅಂದ್ರೆ B dl cos theta, B dl cos theta is equals to mu naught times the current enclosed. Okay, so where theta is the angle between B magnetic field and dl small elemental length of the loop. ಓಕೆ, ಅವೆರಡರ ನಡುವೆ ಇರ್ತಕ್ಕಂಥ ಒಂದು ಆ್ಯಂಗಲ್ ಥೀಟಾ ಆಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟನ್ನು ನಾವು ನೋಡಿಕೊಂಡು ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಸೊಲನಾಯ್ಡ್ ಇನ್ಸೈಡ್ ಇಟ್ ಎಕ್ಸ್ಪ್ರೆಷನನ್ನು ನೋಡೋಣ. ಸೊ ಇಲ್ಲಿ ಮುಖ್ಯವಾಗಿ ಮೊದಲಿಗೆ ನಾವು ಒಂದು ಲಾಂಗ್ ಸೊಲನಾಯ್ಡ್ ಅನ್ನು ಕನ್ಸಿಡರ್ ಮಾಡಬೇಕು, ವಿಚ್ ಶುಡ್ ಕ್ಯಾರಿ ಎ ಕರೆಂಟ್ ಐ. ಸೊ ಕರೆಂಟ್ ಕ್ಯಾರಿಂಗ್ ಲಾಂಗ್ ಸೊಲನಾಯ್ಡ್ ಅನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋಣ. ಸೊ we'll start here. Consider a long solenoid carrying, long solenoid means its length is very much larger as compared to its radius. So ಈ ಸೊಲನಾಯ್ಡ್ ಎಷ್ಟು ಕರೆಂಟ್ನ ಕ್ಯಾರಿ ಮಾಡ್ತಾ ಇದೆ? ಕ್ಯಾರಿಯಿಂಗ್ ಕರೆಂಟ್ ಐ. ಓಕೆ, ಸೊ ಲೆಟ್ ಎನ್ ಬಿ ದ, ಈ ಒಂದು ಟರ್ಮ್ನ ನೀವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಎನ್ ಬಿ ದ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ಸೊಲನಾಯ್ಡ್. ನಂಬರ್ ಆಫ್ ಟರ್ನ್ಸ್ per unit length of the solenoid ಓಕೆ. ಸೊ ಇಲ್ಲಿ ನೋಡಿ, ಈ ಒಂದು ಟರ್ಮ್ನ ಮುಖ್ಯವಾಗಿ ಎಲ್ಲರೂ ತಪ್ಪಾಗಿ ಭಾವಿಸೋದು. ನಂಬರ್ ಆಫ್ ಟರ್ನ್ಸ್ ಇನ್ ದ ಸೊಲನಾಯ್ಡ್ ಅಂತ ಅರ್ಥ ಮಾಡ್ಕೊಂತಾರೆ. ರಾಂಗ್ ಅದು. It's not the number of turns in the solenoid, it is number of turns per unit length. ಹಾಗಂದ್ರೆ ಏನು? ಆ ಸೊಲನಾಯ್ಡ್ ಅಲ್ಲಿ ಎಷ್ಟು ಟರ್ನ್ಸ್ ಇರ್ತಾವಲ್ಲ, ನಂಬರ್ ಆಫ್ ಟರ್ನ್ಸ್ ಡಿವೈಡೆಡ್ ಬೈ ಲೆಂತ್. ಇನ್ ಅದರ್ ವರ್ಡ್ಸ್, ಇಫ್ ಐ ಟೇಕ್ ದ ಸೊಲನಾಯ್ಡ್ ಆಫ್ 1 meter ಲೆಂತ್, ಯೂನಿಟ್ ಲೆಂತ್ ಮೀನ್ಸ್ ವಾಟ್? 1 meter. ಆ 1 meter ಲೆಂತ್ ಅಲ್ಲಿ ಇರುವಂತಹ ಒಂದು
ಟೋಟಲ್ ನಂಬರ್ ಆಫ್ ಟರ್ನ್ಸ್ನ ನಾವು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತ ಹೇಳ್ತೀವಿ. ಸೊ ಇನ್ನು ನಿಮ್ಗೆ ಅರ್ಥ ಆಗೋಗಿ ಇದ್ರೆ ಇಲ್ಲಿ ನೀವು ಸೊಲನಾಯ್ಡ್ ಅನ್ನ ಕನ್ಸಿಡರ್ ಮಾಡಿದ್ರಲ್ಲ, ಸೊ ಇಲ್ಲಿ ಕೆಲವೊಂದಿಷ್ಟು ಟರ್ನ್ಸ್ ಇದ್ದಾವೆ. ಸೊ ಫಾರ್ ಎಕ್ಸಾಂಪಲ್ ಇದು ಎಷ್ಟು ಟರ್ನ್ಸ್ ಇದ್ದಾವೆ ನಾನು ಕೌಂಟ್ ಮಾಡ್ತೀನಿ. 1 2 3 4 5 6 7 8 9 10 11 12 13 14 15 16 17 18 19 ಟರ್ನ್ಸ್ ಇದೆ. ಸೊ ಟೋಟಲ್ 19 ಟರ್ನ್ಸ್ ಇದೆ. ಇದು ನಂಬರ್ ಆಫ್ ಟರ್ನ್ಸ್. ಓಕೆ, ಸೊ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂದ್ರೆ ಏನಂದ್ರೆ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಡಿವೈಡೆಡ್ ಬೈ ಇಟ್ಸ್ ಲೆಂತ್. ಅಂದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸೋಲನಾಯ್ಡ್ ಅನ್ನ ನಾವು 1 ಮೀಟರ್ ಲೆಂತ್ ಅನ್ನ ತಗೊಂಡಾಗ ಇಷ್ಟು ಟರ್ನ್ಸ್ ಇರ್ತಾವೆ ನೋಡಿ, ಅದನ್ನೇ ನಾವು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತ ಹೇಳ್ತೀವಿ. ಸೊ ಯೂಶುವಲಿ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ಸೋಲನಾಯ್ಡ್ ಯೂಶುವಲಿ ಎಷ್ಟಿರುತ್ತೆ ಅಂದ್ರೆ ದಟ್ ಈಸ್ ಸ್ಮಾಲ್ ಇನ್ ವ್ಯಾಲ್ಯೂ 1000 2000 ಈ ರೀತಿಯಾಗಿರುತ್ತೆ. ಓಕೆ, ಬಿಕಾಸ್ ವೆರಿ ಕ್ಲೋಸ್ಲಿ ವೈಂಡ್ ಆಗಿರೋದ್ರಿಂದ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಇರುತ್ತೆ. ಸೊ ಅದನ್ನು ನಾವಿಲ್ಲಿ ನೆನ್ಪಿಟ್ಕೊಂಡಿರ್ಬೇಕು. ಸೊ ಅದೇ ರೀತಿ ಸೊ ವೆನ್ ಎವರ್ a solenoid carries current, it produces magnetic field inside it. Let B be the magnetic field, and this magnetic field is very strong, uniform, and along the axis of the solenoid irutte. So adannu navilli bariyona. Let B be the magnetic field inside the solenoid. ಸೊ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಇನ್ನೊಂದು ವಿಷಯ ಏನಂದ್ರೆ, ಸೊ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೋಲನಾಯ್ಡ್ ಈಸ್ ಸ್ಟ್ರಾಂಗ್, ಯೂನಿಫಾರ್ಮ್ ಅಂಡ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಸೊಲನಾಯ್ಡ್ ಇರುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅದ ಎಕ್ಸ್ಪ್ರೆಷನ್ ಅನ್ನು ನಾವು ಇಲ್ಲಿ ಡಿರೈವ್ ಮಾಡಬೇಕಾಗಿದೆ. ಸೊ ದಟ್ ಈಸ್ ಅವರ್ ಏಮ್ ಹಿಯರ್. ಓಕೆ, ಹಾಗಾಗಿ ಈ ಒಂದು ಎಕ್ಸ್ಪ್ರೆಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಇಲ್ಲಿ ನಾವು ಆಂಪಿಯರ್ಸ್ ಸರ್ಕ್ಯೂಟಲ್ ಲಾನ ಯೂಸ್ ಮಾಡ್ತೀವಿ. ಸೊ ಇಲ್ಲೊಂದು ಆಂಪಿಯರ್ಸ್ ಸರ್ಕ್ಯೂಟಲ್ ಲಾನ ಯೂಸ್ ಮಾಡಬೇಕಾದ್ರೆ ಒಂದು ಆಂಪಿಯರಿಯನ್ ಲೂಪ್ ಅನ್ನು ಕನ್ಸಿಡರ್ ಮಾಡಬೇಕು. ವಿಲ್ ಕನ್ಸಿಡರ್ ದಟ್. ಓಕೆ, ಸೊ ಇಲ್ಲಿ ಯಾವ ಒಂದು ಶೇಪ್ ಅಲ್ಲಿ ನಾವು ಆಂಪಿಯರ್ ಲೂಪ್ ಅನ್ನು ಮತ್ತೆ ಯಾವ ರೀತಿ ಒಂದು ಆಂಪಿಯರ್ ಲೂಪ್ ಅನ್ನು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಅಲ್ಲಿ ಇರುತ್ತೆ ಮತ್ತು ಎ ಪಾರ್ಟ್ ಆಫ್ ಇಟ್ ಈಸ್ ಇನ್ಸೈಡ್ ದ ಸೊಲನಾಯ್ಡ್ ಇರುತ್ತೆ ಅಂಡ್ ರಿಮೈನಿಂಗ್ ಪಾರ್ಟ್ ಇಸ್ ಔಟ್ಸೈಡ್ ಇರುತ್ತೆ. ಅದನ್ನು ನಾವು ಡಯಾಗ್ರಾಮ್ ಮೂಲಕ ನೋಡೋಣ. ಓಕೆ, ಸೊ ಕನ್ಸಿಡರ್ a rectangular Amperian loop ABCD of length. Here I am taking AB is equals to CD because opposite sides are equal ಇರುತ್ತೆ. ಆ ಲೆಂತ್ L ಅಂತ ನಾನು ತಗೊತಾ ಇದ್ದೀನಿ. ಓಕೆ, ಸೊ ಈ ರೀತಿಯಾಗಿ ನಾವಿಲ್ಲಿ ಒಂದು ಆಂಪಿಯರ್ ಲೂಪ್ ಅನ್ನ ಕನ್ಸಿಡರ್ ಮಾಡೋಣ. ಸೊ ಇವಾಗ ಅದರ ಒಂದು ಡಯಾಗ್ರಾಮ್ ಅನ್ನ ನಾವಿಲ್ಲಿ ಹಾಕೋಣ. ಇಲ್ಲಿ ನಾವು ಈ ಹಿಂದೆ ಹೇಳಿರ್ತಕ್ಕಂಥ ಒಂದು ಡಯಾಗ್ರಾಮ್ ನಾವಿಲ್ಲಿ ಡ್ರಾ ಮಾಡಿದ್ದೀವಿ. ಇದು ಸೊಲನಾಯ್ಡ್. ಈ ಸೊಲನಾಯ್ಡ್ ಅಲ್ಲಿರ್ತಕ್ಕಂಥ ಟರ್ನ್ಸ್ ಇವು. ದೀಸ್ ಆರ್ ಆಲ್ ದ ಟರ್ನ್ಸ್. ಇಲ್ಲೇನು ರೆಕ್ಟ್ಯಾಂಗ್ಯುಲರ್ ಶೇಪ್ ಅಲ್ಲಿ ಸ್ಮಾಲ್ ರೆಕ್ಟ್ಯಾಂಗಲ್ಸ್ ಏನಿದಾವಲ್ಲ ಇವೆಲ್ಲ ಟರ್ನ್ಸ್. ಪ್ರತಿಯೊಂದು ಟರ್ನ್ ಇವು ನಂಬರ್ ಆಫ್ ಟರ್ನ್ಸ್ ಇಯರ್. ಓಕೆ, ಸೊ ದೀಸ್ ಆರ್ ಆಲ್ ದ ಟರ್ನ್ಸ್ ಇಯರ್. ಸೊ ಇಲ್ಲಿ ನಾವು ನೋಡಿರ್ತಕ್ಕಂಥ ಒಂದು ಡಯಾಗ್ರಾಮ್, ಇಟ್ ಈಸ್ ಅ ಕ್ರಾಸ್ ಸೆಕ್ಷನಲ್ ವ್ಯೂ ಆಫ್ ಸೊಲನಾಯ್ಡ್. ಅಂದ್ರೆ ಸೊಲನಾಯ್ಡ್ ಒಂದು ಸರ್ಕ್ಯುಲರ್ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರುತ್ತೆ. ಓಕೆ, ಅಂದ್ರೆ ಅದರ ಫೇಸ್ ಸರ್ಕ್ಯುಲರ್ ಫೇಸ್ ಈ ತರ ಬರುತ್ತೆ. ಅದನ್ನು ನಾವು ಕ್ರಾಸ್ ಸೆಕ್ಷನ್ ಕಟ್ ಮಾಡಿದಾಗ ಇನ್ಸೈಡ್ ವ್ಯೂ, ಯಾಕಂದ್ರೆ ನಾವು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸಿಸ್ಟ್ ಇನ್ಸೈಡ್ ದ ಸೊಲನಾಯ್ಡ್, ಹಾಗಾಗಿ ನಾವು ಇನ್ಸೈಡ್ ವ್ಯೂ ಅನ್ನು ನಾವು ಇಲ್ಲಿ ನೋಡಬೇಕಾಗಿದೆ. ಓಕೆ, ಸೊ ಇನ್ಸೈಡ್ ಅಲ್ಲಿ ನಮ್ಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಾವು ಕಟ್ ಮಾಡಿದಾಗ, ಸೊ ಇಲ್ಲಿ ಈ ರೀತಿ ಈ ಟರ್ನ್ ಇದೆ. ದಿಸ್ ಇಸ್ ದ ಟರ್ನ್ ಇಯರ್.
ಲೈಕ್ ದಿಸ್, ಸೆಕೆಂಡ್ ಟರ್ನ್, ಥರ್ಡ್ ಟರ್ನ್, ಲೈಕ್ ದಿಸ್. ಓಕೆ, ಸೊ ಈ ರೀತಿ ಒಂದು ಡಯಾಗ್ರಾಮ್ ಬರುತ್ತೆ. ಸೊ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕು, ಇಲ್ಲಿ ಡಾಟೆಡ್ ಲೈನ್ಸ್ ಏನಿದಾವಲ್ಲ, ಇದು ಡಾಟ್ ಲೈನ್, ಇದು ಏನು ಇಂಡಿಕೇಟ್ ಮಾಡುತ್ತೆ, ಕರೆಂಟ್ ಈಸ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆ್ಯಂಡ್ ಇಟ್ ಈಸ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಪೇಪರ್, ಅಂದರೆ ಈ ರೀತಿ ಬರ್ತಾ ಇದೆ. ಸೊ ಇದು ಇನ್ಸೈಡ್ ಹೋಗ್ತಾ ಇದೆ. ಸೊ ದಟ್ ಈಸ್ ಇಂಟು ಇದೆ ಅಲ್ಲ, ದಿಸ್ ಇಸ್ ಅಂದರೆ, ಸೊ ಕರೆಂಟ್ ಈ ರೀತಿ ಮೇಲೆ ಬರ್ತಾ ಇದೆ ಆ್ಯಂಡ್ ಇಯರ್ ಇಂಟು ದ ಪ್ಲೇನ್ ಹೋಗ್ತಾ ಇದೆ ಅಗೇನ್. ಸೊ ಈ ರೀತಿ ರೌಂಡ್ ಒಂದು ಹೆಲಿಕ್ಸ್ ಪಾತಲ್ಲಿ ಇದು ಮೂವ್ ಆಗ್ತಾ ಇರುತ್ತೆ. ಅಂದರೆ ಇಲ್ಲೆಲ್ಲ ಏನಿದೆ, ಇಂಟು ದ ಪ್ಲೇನ್ ಇದೆ, ಹಾಗಾಗಿ ಇಂಟು ಮಾರ್ಕ್ ಆಗಿದೆ. ಸೊ ಇಲ್ಲಿ ಡಾಟೆಡ್ ಮಾರ್ಕ್ ಈ ರೀತಿ ಆಗಿದೆ. ಆಂಪಿಯರ್ ಅಂಡ್ ಲೂಪ್ ನೋಡಿ, ಎ ಬಿ ಸಿ ಡಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಕನ್ಸಿಡರ್ ಮಾಡಿದ್ದೀವಿ ಇಲ್ಲಿ. ಸೊ ದ ಲೆಂತ್ ಆಫ್ ಎ ಬಿ ಆ್ಯಂಡ್ ಸಿ ಡಿ ಈಸ್ ಈಕ್ವಲ್ಸ್ ಟು ಎಲ್ ಅಂತ ತಗೊಂಡಿದ್ದೀವಿ. ಓಕೆ, ದಿಸ್ ಈಸ್ ಆಫ್ ದ, not exactly off, some part of the rectangular we consider inside the solenoid here. Okay, and outside the solenoid remaining part is there, and here these lines are there, na? These are magnetic field lines. Okay, so the magnetic field inside the solenoid ಯಾವ ರೀತಿ ಇರುತ್ತೆ, ಇಟ್ ಇಸ್ ಸ್ಟ್ರಾಂಗ್ ಇರುತ್ತೆ, ಯೂನಿಫಾರ್ಮ್ ಇರುತ್ತೆ, ಅಲಾಂಗ್ ದ ಆಕ್ಸಸ್ ಆಫ್ ದ solenoid ಇರುತ್ತೆ. ಈ ಒಂದು ಗಿವನ್ ಡೈರೆಕ್ಷನ್ ಆಫ್ ಕರೆಂಟ್ಗೆ ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಇದನ್ನು ನಾವು ರೈಟ್ ಹ್ಯಾಂಡ್ ಕ್ಲಾಸ್ ರೂಲ್ ಮುಖಾಂತರ ತಿಳ್ಕೊಬಹುದು. ಡೈರೆಕ್ಷನ್ ಆಫ್ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಓಕೆ, ಸೊ ಇಷ್ಟಾದ್ಮೇಲೆ ನಾವಿಲ್ಲಿ ಆಂಪಿಯರ್ ಸರ್ಕ್ಯೂಟ್ ಅನ್ನ ನಾವು ಉಪಯೋಗಿಸ್ಕೊಂಡು, ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಎಷ್ಟಿರುತ್ತೆ, ಇಲ್ಲಿ ಇನ್ಸೈಡ್ ದ ಸೊಲನಾಯ್ಡ್ ಬಿ ಇರುತ್ತೆ. ಸೊ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲನಾಯ್ಡ್ ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ನಾವು using Ampere's circuit we will calculate the line integral of the magnetic field around this closed loop. Okay, so we'll calculate that. The line integral of magnetic field around the closed loop ABCD. Around the closed loop ABCD is. ಸೊ ಇಲ್ಲೇ ನಾವು ಮೊದಲಿಗೆ, ಸೊ ನಾವು ಲೈನ್ ಇಂಟಿಗ್ರಲ್ ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಹಾಕದೆ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಎರಡು ಮೆಥಡಿಂದ ಕ್ಯಾಲ್ಕುಲೇಷನ್ ಮಾಡೋದು. ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ಬೋದು ಡೈರೆಕ್ಟ್ಲಿ. ಇನ್ನೊಂದು ಮೆಥಡ್ ಇದೆ, ಇಂಟಿಗ್ರೇಷನ್ ಮೆಥಡ್ ಇಂದ ನಾವು ಮೊದಲು ಕ್ಯಾಲ್ಕುಲೇಷನ್ ಮಾಡೋಣ ಎಷ್ಟು ಬರುತ್ತೆ ಅಂತ. ಸೊ ದಟ್ ಈಸ್ ದ ಲೈನ್ ಇಂಟಿಗ್ರಲ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದಿಸ್ ಕ್ಲೋಸ್ಡ್ ಲೂಪ್ ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ಸ್ ಟು, ಸೊ ಈ ಎಂಟೈರ್ ಲೂಪ್ಗೆ ನಾವು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದ್ದು, ನಾನು ಇದನ್ನು ಪಾರ್ಟ್ ವೈಸ್ ಡಿವೈಡ್ ಮಾಡ್ತೀನಿ. ಸೊ ಈ ಲೂಪ್ 4 ಪಾರ್ಟ್ ಆಗಿದೆ. ಎ ಬಿ ಒಂದು ಪಾರ್ಟು, ಬಿ ಸಿ ಅನ್ನೋದು ಇನ್ನೊಂದು ಪಾರ್ಟು, ಸಿ ಡಿ ಆ್ಯಂಡ್ ಡಿ ಎ. ಸೊ ಈ ಪ್ರತಿಯೊಂದು ಪಾರ್ಟನ್ನು ನಾನು ತೊಗೊಂಡ್ಬಿಟ್ಟು ಆ್ಯಡ್ ಮಾಡಿ ಟೋಟಲನ್ನು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಓಕೆ, ಸೊ ದಿಸ್ ಐ ಕ್ಯಾನ್ ರೈಟ್ ಲೈನ್ ಇಂಟಿಗ್ರಲ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ರಮ್ ಎ ಟು ಬಿ. ಫಸ್ಟ್ ನಾನು ಎ ಟು ಬಿ ಕ್ಯಾಲ್ಕುಲೇಷನ್ ಮಾಡ್ತೀನಿ. ನಮ್ಗೆ ಎಂಟೈರ್ ಲೂಪ್ ಬೇಕಾಗಿದೆ, ಬಟ್ ನಾನು ಲೂಪಿಂದ ಈ ಪಾರ್ಟ್ ಕ್ಯಾಲ್ಕುಲೇಷನ್ ಮಾಡಿ ಪ್ಲಸ್ ಅದನ್ನು ಇನ್ನೊಂದು ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದರಿಂದ ಯಾವುದಕ್ಕೆ, ಬಿ ಟು ಸಿ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಐ ವಿಲ್ ಕ್ಯಾಲ್ಕುಲೇಟ್. ಐ ವಿಲ್ ಆ್ಯಡ್ ಅಗೇನ್ ಎ ಟು ಬಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, ಬಿ ಟು ಸಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, ಪ್ಲಸ್ ಸಿಮಿಲರ್ಲಿ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ರಮ್ ಸಿ ಟು ಡಿ. ಒನ್ ಮೋರ್ ಲಾಸ್ಟ್, ಪ್ಲಸ್ ದ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ರಮ್ ಡಿ ಟು ಎ. ಯು ಕಾಲ್ ದಿಸ್ ಒನ್ ಆಸ್ ಇಕ್ವೇಷನ್ 1. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ನಿಮಗೆ ಅರ್ಥ ಆಯಿತು. ಸೊ ಈ ಟೋಟಲ್ ಲೂಪ್ಗೆ ನಾನು ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು. ಹಾಗಾಗಿ ಪ್ರತಿಯೊಂದು ಪಾರ್ಟ್ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ರಮ್ ಎ ಟು ಬಿ ಪ್ಲಸ್ ಬಿ ಟು ಸಿ ಪ್ಲಸ್ ಸಿ ಟು ಡಿ ಪ್ಲಸ್ ಡಿ ಟು ಎ ಮಾಡಿದಾಗ ನನಗೆ ಟೋಟಲ್ ಲೂಪ್ ಸಿಕ್ತು. ಪ್ರತಿಯೊಂದು ಪಾರ್ಟ್ ಅಂದಿಂದ ನಾನು ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಸೊ ನೌ ಐ ವಿಲ್ ಗೆಟ್ ದ ಲೈನ್ ಇಂಟಿಗ್ರಲ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದಿಸ್ ಕ್ಲೋಸ್ಡ್ ಲೂಪ್ ಎ ಬಿ ಸಿ ಡಿ. ದಿಸ್ ಇಸ್ ಒನ್ ಮೆಥಡ್. ಈ ಮೆಥಡ್ ಮೂಲಕ ನಾವು ಮೊದಲಿಗೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ಬಟ್ ಹಿಯರ್
I will calculate each of these values individually. Okay, so that is, first I will calculate the line integral of the magnetic field from A to B. So look at here, from A to B ಏನು ಬರುತ್ತೆ. ಸೊ A to B ನೀವು ಕನ್ಸಿಡರ್ ಮಾಡೋದಾಯ್ತಂದ್ರೆ ಇದರದ್ದು ಡಾಟ್ ಪ್ರಾಡಕ್ಟ್ ವ್ಯಾಲ್ಯೂ ಏನಿದೆಪ್ಪ, ಲೈನ್ ಇಂಟಿಗ್ರಲ್ ಬಿ ಡಾಟ್ ಡಿ ಎಲ್ ನೋಡಿ, ಬಿ ಡಾಟ್ ಡಿ ಎಲ್ ಏನಾಗುತ್ತೆ. ಸೊ ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ಸ್ ಟು ಬಿ ಡಿ ಎಲ್ ಕಾಸ್ ಥೀಟಾ. Okay, so here it just you can write integration here, integration, that is enough. This is closed integral, this is for entire loop, so we can write closed integral here. So this is only integration, no need of closed loop here because we are only integrating from A to B here. So here also from A to B I will calculate. Okay, so A to B calculation ಮಾಡಿದಾಗ integration of B dl cos theta from A to B. So A to B ಈ ರೀತಿ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನೋಡಿದಾಗ ಅಲಾಂಗ್ ದ ಆಕ್ಸಿಸ್ ಅದೇ ಡೈರೆಕ್ಷನ್ ಇದೆ, ಏನಿದೆ ಅವುಗಳ ನಡುವಿನ ಆಂಗಲ್ ಇಲ್ಲಿ 0 ಆಗುತ್ತೆ. ಸೊ ಕೇರ್ಫುಲಿ ಅಬ್ಸರ್ವ್ ಹಿಯರ್. ಸೊ A to B length, so in this direction. Okay, so that is along the direction of the pen here, and look at the direction of the magnetic field here, that is also same direction. So therefore the angle between these two, theta, is 0 here. So what is cos 0? Cos 0 is 1. So here, so ಇಲ್ಲಿ magnetic field ಏನಿರುತ್ತೆ ಈ ಪಾಯಿಂಟ್ ಇಂದ A to B ನಾವು ನೋಡಿದಾಗ, what is the magnetic field here? The magnetic field in this portion is B. ಯಾಕಂದ್ರೆ ಯೂನಿಫಾರ್ಮ್ ಆಗಿರುತ್ತೆ. ಯೂನಿಫಾರ್ಮ್ ಮೀನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸೇಮ್ ಎಟ್ ಎವ್ರಿ ಪಾಯಿಂಟ್. ಸೊ ಇಲ್ಲಿ ಎಲ್ಲ ಕಡೆನೂ ಬಿನೇ ಇರುತ್ತೆ. ಸೊ ದೇರ್ ಫೋರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಬಿ ಹಿಯರ್. ಬಿ ಕಾನ್ಸ್ಟಂಟ್ ಆಯಿತು, ಯು ಟೇಕ್ ದಟ್ ಔಟ್ ಸೈಡ್. ಓಕೆ, ಆ್ಯಂಡ್ ಹಿಯರ್ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಕಾಸ್ 0. ಬಿ ಹೊರಗಡೆ ತಗೊಂಡ್ರೆ ಇಂಟಿಗ್ರೇಷನ್ ಆಫ್ ಡಿ ಎಲ್ ಅಷ್ಟೇ ಉಳಿಯಿತು. ಕಾಸ್ 0 ವ್ಯಾಲ್ಯೂ 1 ಆಯಿತು. ಸೊ ಹಿಯರ್ ಐ ವಿಲ್ ರೈಟ್, because here theta is equals to 0 degree, so which implies that cos theta is equals to cos 0 degree is equals to 1. ಇಲ್ಲಿ cos 0 ಏನಾಯಿತು, 1 ಆಯಿತು. ಸೊ ಉಳಿದಿರೋದೇನು, ಇಂಟಿಗ್ರೇಷನ್ ಬಿ ಡಿ ಎಲ್, ಅದರಲ್ಲಿ ಬಿ ಕಾನ್ಸ್ಟಂಟ್ ಯು ಟೇಕ್ ಔಟ್ ಸೈಡ್, ಓನ್ಲಿ ಡಿ ಎಲ್. ಡಿ ಎಲ್ ಅಂದರೆ ಸೊ ಇಲ್ಲೆಲ್ಲ ಲೆಂತ್ ಏನಿದೆ, ಸ್ಮಾಲ್ ಎಲಿಮೆಂಟಲ್ ಲೆಂತ್ ಏನಿದೆ, ಎ ಟು ಬಿ ಅನ್ನು ನೀನು ಆ್ಯಡ್ ಮಾಡಿದಾಗ ಈ ಲೆಂತ್, ಈ ಲೆಂತ್, ಈ ಲೆಂತ್, ಈ ಲೆಂತ್, ಈ ಲೆಂತ್, ಸೊ ಫ್ರಮ್ ಎ ಟು ಬಿ ಟೋಟಲ್ ಲೆಂತ್ ನಿಮಗೆ ಸಿಗುತ್ತೆ. ವಾಟ್ ಇಸ್ ದ ಟೋಟಲ್ ಲೆಂತ್ ಫ್ರಮ್ ಎ ಟು ಬಿ? ಐ ಆಲ್ರೆಡಿ ಟೇಕನ್ ಎ ಬಿ ಲೆಂತ್ ಇಸ್ ಈಕ್ವಲ್ಸ್ ಟು ಎಲ್. So here I taken AB is equals to L. So same I will use here. Okay, so this is equals to B as it is. So integration of DL and the total length from A to B sigata. What is the total length? L here. So integration from A to B, B dot DL and the E part. This one is I will get BL. So second part adenu idu. So integration of B dot DL from B to C I will calculate. Okay, now carefully observe this one. Here this value is also equal to the integration from D to A, B dot DL. ಸೊ ಇಲ್ಲಿ ಯಾಕೆ ಈ ರೀತಿ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ. ಈ ಎರಡೂ ಕೇಸಲ್ಲಿ ನಾನು ಬಿ ಡಾಟ್ ಡಿ ಎಲ್ ಅನ್ನು ನೋಡಿದಾಗ, ಅಂದರೆ ಬಿ ಟು ಸಿ ನೋಡಿ, ಬಿ ಟು ಸಿ ಆ್ಯಂಡ್ ಡಿ ಟು ಎ, ಬಿ ಟು ಸಿ ಆ್ಯಂಡ್ ಡಿ ಟು ಎ, ಎರಡೂ ಕೇಸಲ್ಲಿ ಈ ರೀತಿ ನಾವು ಬರ್ಕೋಬೋದು. ಬಿ ಡಾಟ್ ಡಿ ಎಲ್ ಅನ್ನು ಬಿ ಡಿ ಎಲ್ ಕಾಸ್ ಥೀಟಾ ಅಂತ ಬರ್ಬೋದು. ವಾಟ್ ಈಸ್ ದ ಆ್ಯಂಗಲ್ ಹಿಯರ್ ಅಂದರೆ ಆ್ಯಂಗಲ್ ಬಿಟ್ವೀನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನೋಡಿ ಇಲ್ಲಿ ಹಿಯರ್ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಡಿ ಎಲ್ ನೋಡಿ. ಸೊ ಲೆಂತ್ ಈ ರೀತಿ ಇದೆ,
ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ. ಸೊ ವಾಟ್ ಈಸ್ ದ ಆ್ಯಂಗಲ್ ಇಯರ್? 90 ಡಿಗ್ರಿ. ದ ಆ್ಯಂಗಲ್ ಬಿಟ್ವೀನ್ ಬಿ ಆ್ಯಂಡ್ ಡಿ ಎಲ್ ಈಸ್ 90 ಡಿಗ್ರಿ. ಸೊ ದೇರ್ ಫೋರ್ ಇಲ್ಲೇನಾಯಿತು ಅಂತಂದರೆ ಸೊ 0 ಆಯಿತು. ಬಿಕಾಸ್ ಕಾಸ್ 90 ಈಸ್ ಈಕ್ವಲ್ಸ್ ಟು 0. Cos 90 is equals to 0. Similarly here also from D to A. Okay, so D ಇಂದ A ಬರಬೇಕಾದಾಗ ಕೂಡ ಸೊ ಈ ರೀತಿ ಇದೆ. ಡಿ ಎ ಪಾರ್ಟ್ ಎಲಿಮೆಂಟಲ್ ಲೆಂತ್ ಈ ರೀತಿ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇರುತ್ತೆ. ವಾಟ್ ಇಸ್ ದ ಆ್ಯಂಗಲ್ ಬಿಟ್ವೀನ್ ದ ದಿಸ್ ಎಲಿಮೆಂಟಲ್ ಡಿ ಎಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್? ಯಾವುದೇ ಪಾರ್ಟ್ ತಗೊಳ್ಳಿದು ಲೆಂತ್ ಈ ರೀತಿ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಅಲಾಂಗ್ ದಿಸ್ ಲೈನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಡಾಟ್ ಡಿ ಎಲ್ ಇಂಟಿಗ್ರೇಷನ್ ಮಾಡಿದಾಗ 0 ಬರುತ್ತೆ. ಸೊ ದೇರ್ ಫೋರ್ these values are 0 because I can say here theta is equals to 90 degree and cos theta here or cos 90 degree is equals to 0. Okay, so using that concept these two values andre yavudu, so illi irtakanta b to c and d to a, these values becomes 0. And later on we have one more term here, that is integration of b dot dl from c to d. Okay, c to d ಏನಾಗುತ್ತೆ ಅಂತ ನಾವಿಲ್ಲಿ ನೋಡೋಣ. Okay, so integration of b dot dl from c to d is equals to, so look at here, c to d integration b dot dl ನಾವು ಯಾವ ರೀತಿ ಬರಿಬೋದು? b dl cos theta ಅಂತ ಬರಿಬೋದು, ಡಾಟ್ ಪ್ರಾಡಕ್ಟ್. ಬಟ್ ಲುಕ್ ಎಟ್ ಹಿಯರ್, ಸೊ ಈ ಸಿ ಟು ಡಿ ಪಾರ್ಟ್ ಏನಿದೆ, C to D part is completely outside the solenoid. C to D, this part is completely outside the solenoid. Outside the solenoid, what is the value of magnetic field? The magnetic field outside the solenoid is 0. ಹಾಗಾದರೆ ಬಿ ವ್ಯಾಲ್ಯೂ 0 ಆಯಿತು. ಇಲ್ಲಿಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ 0, ಇಲ್ಲೂ 0, ಇಲ್ಲಿ ಎಲ್ಲ ಪಾರ್ಟಲ್ಲಿ 0ನೇ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬಿ ವ್ಯಾಲ್ಯೂ ಬಿ ಟು ಸಿ ಟು ಡಿ ತಗೊಂಡಾಗ ಎಂಟೈರ್ ವ್ಯಾಲ್ಯೂ ಬಿ ವ್ಯಾಲ್ಯೂ 0 ಆಗುತ್ತೆ ಅಂತ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲೇ ಎಂಟೈರ್ ವ್ಯಾಲ್ಯೂ 0 ಇಂಟು ದಿಸ್ ವ್ಯಾಲ್ಯೂ ಇಸ್ 0, ಇಂಟಿಗ್ರೇಷನ್ ಆಫ್ 0 ಇಸ್ ಆಲ್ಸೋ 0. ಸೊ ದಿಸ್ ವ್ಯಾಲ್ಯೂ ಆಲ್ಸೋ ಬಿಕಮ್ಸ್ 0. ಈ 4 ಪಾರ್ಟಲ್ಲಿ ಏನಿದೆ ಅಂತಂದರೆ 3 ಪಾರ್ಟಿಂದ ಮ್ಯಾಗ್ನೆಟಿಕ್ ಫೀಲ್ಡ್, ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಯಿತು. ಸೊ ಯಾವ್ದ್ಯಾವ್ದದು? ಸೊ ಇಲ್ಲಿ ಎ ಬಿ ಒಂದು ಪಾರ್ಟ್ ಬಿಟ್ಟರೆ, ಎ ಬಿ ಪಾರ್ಟ್ ಇಂದ ನಮಗೆ ಬಂದಿರೋದು ಬಿ ಎಲ್ ಆಯಿತು, ಬಿ ಸಿ ಇಂದ 0 ಆಯಿತು, ಸಿ ಡಿ ಇಂದ 0 ಆಯಿತು, ಡಿ ಎ ಇಂದ 0 ಆಯಿತು. ರೀಸನ್ಸ್ ಐ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಹಿಯರ್. ಓಕೆ, ಸೊ ಹಿಯರ್ ಐ ವಿಲ್ ರೈಟ್ ವೈ ಇಟ್ ಈಸ್ 0, ಬಿಕಾಸ್ ಹಿಯರ್ ಬಿ is equals to 0 because CD is outside the solenoid. ಔಟ್ಸೈಡ್ ದ ಸೊಲನಾಯ್ಡ್. ಸೊ ಈ ರೀತಿಯಾಗಿ ಅದು ಔಟ್ಸೈಡ್ ದ ಸೊಲನಾಯ್ಡ್ ಇರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಗುತ್ತಲ್ಲ. ಸೊ ಹಾಗಾಗಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಯಿತು ಈ ಪಾರ್ಟಿಂದ. ಓಕೆ, ಸೊ ಈ ಎಲ್ಲ ವ್ಯಾಲ್ಯೂಸನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಸೊ ದೇರ್ ಫೋರ್ ವಾಟ್ ಐ ವಿಲ್ ಗೆಟ್ ಈಸ್ ಸಬ್ಸ್ಟಿಟ್ಯೂಟಿಂಗ್ above values in equation 1, what we will get? Line integral of magnetic field around the closed path. I will get here BL, first part in the bandiradu BL. So B to C 0, C to D 0, D to A 0. This is going to be total value is BL. I will call this one as equation 2. This is the integration method I used here to calculate the line integral of the magnetic field. And I will now calculate another method. Another method in the nano
ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀನಿ. ದಟ್ ಈಸ್ ಆಂಪಿಯರ್ ಸರ್ಕ್ಯೂಟ್ ಲಾ ಇಂದ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಸೊ ಹಿಯರ್ ಬೈ ಆಂಪಿಯರ್ಸ್ ಸರ್ಕ್ಯೂಟ್ ಲಾ ಫ್ರಮ್ circuit law, I can write here the line integral of magnetic field around the closed loop is equals to mu naught times the total current enclosed ಇರುತ್ತೆ. ಕರೆಕ್ಟಾ? ಸೊ ಇಲ್ಲಿ ನಾನು ಒಂದು ಮೆಥಡಿಂದ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಈಗ ಆಂಪಿಯರ್ ಸರ್ಕ್ಯೂಟ್ ಅಲ್ಲಾದಿಂದನೂ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಅದರಿಂದ ಏನು ಬರುತ್ತೆ ವ್ಯಾಲ್ಯೂ, ಅವೆರಡನ್ನ ನಾನು ಇಕ್ವೇಟ್ ಮಾಡ್ತೀನಿ. ಯಾಕಂದರೆ ಎರಡರಿಂದನೂ ಬಂದಿರತಕ್ಕಂಥ ವ್ಯಾಲ್ಯೂಸು ಈಕ್ವಲ್ ಆಗಿ ಇರಬೇಕು. ಈ ಮೆಥಡಿಂದ ಕ್ಯಾಲ್ಕುಲೇಷನ್ ಮಾಡಿದ್ರೂ ಅಷ್ಟೇ ಬರಬೇಕು. ನಾವು ಇಂಟಗ್ರೇಷನ್ ಜನರಲ್ ಮೆಥಡಿಂದ ಕ್ಯಾಲ್ಕುಲೇಷನ್ ಮಾಡಿದ್ದೀವಲ್ಲ, ಅದರಿಂದನೂ ಬಂದಿರೋದು ಕೂಡ ಅಷ್ಟೇ ಇರಬೇಕು. ಸೊ ಹಾಗಾಗಿ ಅವೆರಡನ್ನ ನಾನು ಇಕ್ವೇಟ್ ಮಾಡ್ತೀನಿ. ಸೊ ಇಲ್ಲಿ ನಾನು IE ಅಂದರೆ ಕರೆಂಟ್ ಎನ್ಕ್ಲೋಸ್ಡ್ ಅನ್ನು ನಾನು ಇಲ್ಲಿ ನೋಡಬೇಕಾಗಿದೆ. ಕರೆಂಟ್ ಎನ್ಕ್ಲೋಸ್ಡ್ ಇಸ್ ಈಕ್ವಲ್ಸ್ ಟು ಹಿಯರ್. ಓಕೆ, ಸೊ ಇಲ್ಲಿ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಇದನ್ನ ಅಂದರೆ ನಂಬರ್ ಆಫ್ ಟರ್ನ್ಸ್ ಅಂದರೆ ಆ ಲೂಪಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ಇಲ್ಲಿ ನೀವು ಗಮನಿಸಿ. ಓಕೆ ಓಕೆ ಸೊ ಇಲ್ಲಿ ನೀವು ಗಮನಿಸಿ. ಸೊ ಇದು ಆಂಪಿಯರನ್ ಲೂಪ್ ತಗೊಂಡಿದ್ದೀವಿ ನಾವು. ಇದು ಸೊಲನಾಯ್ಡ್ ಇದೆ. ಸೊ ಈ ಒಂದು ಲೂಪ್ನ ಒಳಗಡೆ ಇರ್ತಕ್ಕಂಥ ಟರ್ನ್ಸ್ ಅಲ್ಲಿ ಇರ್ತಕ್ಕಂಥ ಕರೆಂಟ್ ನಮಗೆ ಬೇಕು. ಸೊ ಇಲ್ಲಿ ಡಯಾಗ್ರಾಮ್ನಲ್ಲಿ ಎಷ್ಟು ಟರ್ನ್ಸ್ ಇದೆ ಕೌಂಟ್ ಮಾಡಕ್ಕೆ ಹೋಗ್ಬೇಡಿ. ಜನರಲಿ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ನಾವು ನೋಡಿದ್ದೀವಿ, ಹೌದಾ? ಈಗ ಪ್ರತಿಯೊಂದು ಟರ್ನಲ್ಲಿ ಬರ್ತಕ್ಕಂಥ ಕರೆಂಟು ಐ. ಪ್ರತಿಯೊಂದು ಕರೆಂಟಲ್ಲಿ ಐ ಬರುತ್ತೆ. ಅದೇ ಕರೆಂಟ್, ಸೇಮ್ ಕರೆಂಟೇ ಬರ್ತಾ ಇರುತ್ತೆ. ಈ ಥರ ಬರ್ತಾ ಇರುತ್ತೆ, ಈ ಥರ ಇರುತ್ತೆ ಕರೆಂಟ್ ಡೈರೆಕ್ಷನ್. ಓಕೆ, ಸೊ ಇಲ್ಲಿ ಐ ಇದೆ, ಇಲ್ಲಿ ಐ ಇದೆ, ಇಲ್ಲಿ ಐ ಇದೆ. ಸೊ ಹಾಗಾಗಿ ಸೊ ಟೋಟಲ್ ಕರೆಂಟ್ ಎನ್ಕ್ಲೋಸ್ಡ್ ಬೈ ದಿಸ್ ಲೂಪ್ ಈಸ್ ಕರೆಂಟ್ ಇನ್ ಈಚ್ ಲೂಪ್ ಇಸ್ ಐ. current in each loop is I into number of turns in the loop. Okay na? So current in each loop into number of turns in that loop. ಅದು ನಮಗೆ ಬೇಕಾಗಿದೆ. ನಂಬರ್ ಆಫ್ ಟರ್ನ್ಸ್ ಈ ಲೂಪಲ್ಲಿ ಎಷ್ಟಿರುತ್ತೆ, ಸೊ ಅದನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಸೊ ಇಲ್ಲಿ ನಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ಏನಾಗಿದೆ ಅಂದರೆ ನಂಬರ್ ಆಫ್ ಟರ್ನ್ಸ್ ನೋಡಿ, ಎಷ್ಟು ಟರ್ನ್ಸ್ ಇದ್ದಾವೆ ಅನ್ನೋದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ನಂಬರ್ ಆಫ್ ಟರ್ನ್ಸ್ ಇನ್ ದ ಲೂಪ್, ಆ ಲೂಪಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಟರ್ನ್ಸ್ ಇಂಟು ಕರೆಂಟ್ ಇನ್ ಈಚ್ ಲೂಪ್. ಕರೆಂಟ್ ಇನ್ ಈಚ್ ಲೂಪ್, ವಾಟ್ ಇಸ್ ದ ಕರೆಂಟ್ ಇನ್ ಈಚ್ ಲೂಪ್? ಕರೆಂಟ್ ಇನ್ ಈಚ್ ಲೂಪ್ is I. Okay, so that is current in each turn. Sorry, current in each turn. This is I. So the total current enclosed is ಎಷ್ಟು ಟರ್ನ್ಸ್ ಇದಾವೆ ನೋಡಿ, ಇಲ್ಲಿ ಎಷ್ಟು ಟರ್ನ್ಸ್ ಇದಾವೆ ಅಷ್ಟು ಟೈಮ್ಸ್ ಕರೆಂಟ್ ಬರುತ್ತೆ. ಸೊ ಇಲ್ಲಿ ಎಷ್ಟು ಟರ್ನ್ಸ್ ಇದಾವೆ ಅನ್ನೋದನ್ನು ನಾವು ಇಲ್ಲಿ ಲೆಂತ್ ಮೇಲೆ ನೋಡ್ಬೇಕು. ನಾವು ಈಗ ಆಲ್ರೆಡಿ ನೋಡಿದ್ದೀವಿ. ಸೊ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂದರೆ ಎನ್ ಅಂತ ತಗೊಂಡಿದ್ದೀವಿ. ಎನ್ ಅಂದ್ರೆ ಏನು? ನಂಬರ್ ಆಫ್ ಟರ್ನ್ಸ್ ಪ್ರೆಸೆಂಟ್ ಇನ್ 1 ಮೀಟರ್ ಲೆಂತ್. ಸೊ 1 ಮೀಟರ್ ಲೆಂತ್ ಅಲ್ಲಿ ಇರ್ತಕ್ಕಂಥ ಟರ್ನ್ಸ್ಗಳ ಸಂಖ್ಯೆ ಎನ್ ಅಂತ ತಗೊಂಡಿ. ಸೊ ಇನಿಷಿಯಲಿ ನಾವು ತಗೊಂಡಿರಿ, ಇನಿಷಿಯಲಿ ಇನ್ ದ ಸ್ಟಾರ್ಟಿಂಗ್, ಇನ್ ದ ಬಿಗಿನಿಂಗ್ ಆಫ್ ದ ಡೆರಿವೇಶನ್. ಸೊ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂದ್ರೆ ಸ್ಮಾಲ್ ಎನ್ ಇದೆ. ಹಾಗಾದ್ರೆ ನಮ್ಗೆ ಎಷ್ಟಿದೆ ಲೆಂತ್? ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಲೆಂತ್ ಎಲ್ ಇದೆ. ಹಾಗಾದ್ರೆ ಸೊ ಎಲ್ ಮೀಟರ್ ಅಲ್ಲಿ ಎಷ್ಟಿರುತ್ತೆ? ಹೌ ಮೆನಿ ನಂಬರ್ ಆಫ್ ಟರ್ನ್ಸ್ ಆರ್ ದೇರ್? ಸೊ ಇಫ್ ಯು ಕ್ರಾಸ್ ಮಲ್ಟಿಪ್ಲೈ, you will get so let us say n number of turns are there here. So n is equals to, if you cross multiply you will get n is equals to n into L. Nodi, n into L. So how many number of turns are there? So 1 meter ಅಲ್ಲಿ n ಇದೆ ಅಂತ ತಿಳ್ಕೊಳ್ಳಿ. ಸೊ ಇದನ್ನ ಇನ್ನೂ ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. ಈಗ 2 ಮೀಟರ್ ಅಲ್ಲಿ ಏನಾಗುತ್ತೆ? 1 ಮೀಟರ್ ಅಲ್ಲಿ n ಆಯ್ತು ಅಂದ್ರೆ 2 ಮೀಟರ್ ಅಲ್ಲಿ 2n ಆಗುತ್ತೆ. 3 ಮೀಟರ್ ಅಲ್ಲಿ 3n ಆಗುತ್ತೆ. 4 ಮೀಟರ್ ಅಲ್ಲಿ 4n ಆಗುತ್ತೆ. ಹಾಗಾದ್ರೆ L ಮೀಟರ್ ಅಲ್ಲಿ ಎಷ್ಟಾಗುತ್ತೆ? L into n, that is n into L, both are same here. So this is what the number of turns enclosed into current in each turn, that is I. So ಅದನ್ನ ನಾವಿಲ್ಲಿ ನೋಟ್ ಮಾಡ್ಕೊಳ್ಳೋಣ. So therefore
the current enclosed in the loop is equals to number of turns in the loop into current in each loop. ಸೊ ಹಾಗಾದ್ರೆ ಏನು ಬರುತ್ತೆ ಇಲ್ಲಿ? ಸೊ ನಂಬರ್ ಆಫ್ ಟರ್ನ್ಸ್ ಇನ್ ದ ಲೂಪ್ ಎಷ್ಟಿದೆ ಅಂತಂದ್ರೆ n ಇಂಟು ಎಲ್, n ಇಂಟು ಎಲ್ ಇದೆ. ಓಕೆ, ಸೊ ಇಂಟು ಕರೆಂಟ್ ಇನ್ ಈಚ್ ಲೂಪ್, ಪ್ರತಿಯೊಂದರಲ್ಲಿ ಬರ್ತಕ್ಕಂಥ ಕರೆಂಟು ಐ, ಸೇಮ್ ಕರೆಂಟ್ ಫ್ಲೋಸ್. So therefore I got the total current enclosed by the loop. So ಈ ಒಂದು ಇಕ್ವೇಶನ್ ಅನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, IE ವ್ಯಾಲ್ಯೂನ. ಸೊ ಹಾಗಾಗಿ ಸೊ therefore the line integral of the magnetic field is equals to mu naught times into this value IE. ಕರೆಂಟ್ ಎನ್ಕ್ಲೋಸ್ಡ್ ಇಸ್ ಕೋಸ್ಟ್ ಎಷ್ಟು ಬಂದಿದೆ ಇವಾಗ? n ಇಂಟು ಎಲ್ ಇಂಟು ಐ ಇರುತ್ತೆ. I will call this as equation 2. Now I will equate equation. Now equating equation 2 and 3. Sorry, this is equation 3. Okay, so equation 2 and 3 na ನಾನು equate ಮಾಡ್ತೀನಿ. So from equation 2 I got the value of line integral of magnetic field as BL. equation 2 ನ ನೀವು ನೋಡ್ಕೋಬಹುದು. ಸೊ BL ಬಂದಿತ್ತು. equation 3 ಅದೇ ವ್ಯಾಲ್ಯೂ ನಾವು ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಮಾಡಿದಾಗ ಏನ್ ಬಂದಿತ್ತು? ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಪ್ರಕಾರ mu naught ಇಂಟು n into L into I ಬರುತ್ತೆ. So therefore here I can cancel the values of L and I can write the magnetic field inside the solenoid is mu naught n times I ಬರುತ್ತೆ. This is the expression for the magnetic field inside the current carrying solenoid. ಇದನ್ನೇ ನಾವು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬರಿಬಹುದು. ಸೊ ಯಾವ ರೀತಿಯಾಗಿ ಬರಿಬಹುದು? ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲನಾಯ್ಡ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ B is equals to mu naught times, ಇದು ಏನಪ್ಪ? ನಂಬರ್ ಆಫ್ ಟರ್ನ್ಸ್ ಡಿವೈಡೆಡ್ ಬೈ ಲೆಂತ್. ಸೊ ಬಿಕಾಸ್ n is equals to number of turns divided by length ಇರುತ್ತೆ. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಲೈಕ್ ದಿಸ್. ಇದು ಮೇನ್ ಎಕ್ಸ್ಪ್ರೆಷನ್. ಇದು ಒಂದು ನೀವು ಇಲ್ಲಿವರೆಗೂ ಡಿರೈವ್ ಮಾಡಿದ್ರೆ ಸಾಕು. ಬಟ್ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಾಗ ಕೆಲವೊಂದಿಷ್ಟು ಮಾಹಿತಿ ನಮಗೆ ಬೇಕಾಗ್ತವೋ, ಹಾಗಾಗಿ ಅದನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದನ್ನು ಈ ರೀತಿಯಾಗಿ ಬರಿಬೋದು. ಸಪೋಸ್ ಎನಿ ಮಟೀರಿಯಲ್ ಆಫ್ ರಿಲೇಟಿವ್ ಪರ್ಮಿಯಬಿಲಿಟಿ mu r is inserted. Okay, if a material of relative permeability mu r is inserted inside the solenoid, we can write the magnetic field inside the solenoid as B is equals to, ಈ ಒಂದು ಫಾರ್ಮುಲಾವನ್ನು ನಾನು ಹೇಳ್ತೀನಿ. ಇದನ್ನ ಈ ರೀತಿ ಬರೀಬಹುದು. ಯಾವ ರೀತಿ? ಇದು ಯಾವುದಕ್ಕೆ ಅಂದ್ರೆ ಏರ್ ಕೋರ್ ಹಿಡಿದಾಗ, ಸಪೋಸ್ ದ ಮೀಡಿಯಂ ಇನ್ಸೈಡ್ ಸೊಲನಾಯ್ಡ್ ಏರ್ ಇತ್ತು ಅಂದ್ರೆ ಈ ರೀತಿ ತಗೋಬೇಕು. ಸಪೋಸ್ ಏರ್ ಬಿಟ್ಟು ಬೇರೆ ಒಂದು ಮಾಡಿ ಲೈಕ್ ಐರನ್, ಅಲ್ಲೇನು ಒಂದು ಸಿಲಿಂಡ್ರಿಕಲ್ ಶೇಪ್, ಹಾಲೋ ಸಿಲಿಂಡ್ರಿಕಲ್ ಶೇಪ್ ಇರ್ತದೆ, ಅದರೊಳಗಡೆ ಐರನ್ ಇನ್ಸರ್ಟ್ ಮಾಡಿದ್ರೆ ಏನು ಬರುತ್ತಪ್ಪ? mu naught ಬದಲಿಗೆ mu ತಗೋಬೇಕಾಗತ್ತೆ. ಓಕೆ, ಸೊ ದಟ್ ಈಸ್ permeability of the material mu. ಇದು permeability of free space or air. Okay, mu into n into I ಆಗುತ್ತೆ. That it can also be written as mu mu naught into mu r, where mu r is relative permeability into n into I. So this is the expression. Okay, along with this we should also note a few points regarding the magnetic field inside the solenoid for competitive purpose. Those things also will cover in this video.
ಸೊ ನಾವು ಈಗ ಡಿರೈವ್ ಮಾಡಿರ್ತಕ್ಕಂಥ ಇಕ್ವೇಶನ್ ಲಾಂಗ್ ಸೊಲೊನಾಯ್ಡ್ಗೆ ಆಯಿತು. ಅದೇ ನಾವು ಫೈನೈಟ್ ಲೆಂತ್ ಸೊಲೊನಾಯ್ಡ್ ಅನ್ನು ತಗೊಂಡಾಗ, ಫೈನೈಟ್ ಲೆಂತ್ ಸೊಲೊನಾಯ್ಡ್, ಓಕೆ, ಸೊ ಅದನ್ನು ನಾವು ತಗೊಂಡಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲೊನಾಯ್ಡ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ಈ ಪಾಯಿಂಟಲ್ಲಿ, ಸೊ ಇದು ಫೈನೈಟ್ ಲೆಂತ್, ಕರೆಂಟ್ ಡೈರೆಕ್ಷನ್ ಅನ್ನು ಇಲ್ಲಿ ತೋರಿಸಿದ್ದಾನೆ. ಇದು ಇಂಟು ದ ಪ್ಲೇನ್ ಹೋಗ್ತಾ ಇದೆ, ಇದು ಔಟ್ ಆಫ್ ದ ಪ್ಲೇನ್ ಹೋಗ್ತಾ ಇದೆ. ಸೊ ಈ ಪಾಯಿಂಟ್ ಇಂದ ನಾವು ಈ ಒಂದು ಎಂಡಿಗೆ ಒಂದು ಲೈನ್ ಅನ್ನು ಜಾಯಿನ್ ಮಾಡಬೇಕು. ದಿಸ್ ಇಸ್ ದ ರೇಡಿಯಸ್ ಆರ್. ಓಕೆ, ಸೊ ಈ ಒಂದು ಪಾಯಿಂಟ್ಗೆ ಜಾಯಿನ್ ಮಾಡಿ, ಇದು ಆರ್, ಪರ್ಪೆಂಡಿಕ್ಯುಲರ್ ಆಗಿ ಒಂದು ಡಿಸ್ಟೆನ್ಸ್ ತಗೋಬೇಕು, ಇದು ಆರ್. ಸೊ ದಿಸ್ ಇಸ್ ಅನದರ್ ಎಂಡಿಗೆ ಜಾಯಿನ್ ಮಾಡಲಾಗ ಈ ಆ್ಯಂಗಲ್ ಬೀಟಾ, ಈ ಆ್ಯಂಗಲ್ ಅಲ್ಫಾ ಇತ್ತು ಅಂತ ತಿಳ್ಕೊಳ್ರಿ. ಅವಾಗ ಏನಾಗುತ್ತೆ, ಸೊ μ0 ni ಡಿವೈಡೆಡ್ ಬೈ 2 sin alpha ಪ್ಲಸ್ sin beta ಫಾರ್ಮುಲಾ ಬರುತ್ತೆ. ಓಕೆ, ಫಾರ್ ಎ ಫೈನೈಟ್ ಸೊಲೊನಾಯ್ಡ್ ದಿಸ್ ಫಾರ್ಮುಲಾ ಯು ರಿಮೆಂಬರ್. ಆ್ಯಂಡ್ ಫಾರ್ ಇನ್ಫೈನೈಟ್ ಲೆಂತ್ ಇತ್ತು ಅಂತ ತಿಳ್ಕೊಂಡ್ರೆ, ಅಂದರೆ ಬಟ್ ಯಾವ ಒಂದು ಸಿಚುವೇಶನ್ನಲ್ಲಿ ಅಪ್ಪ ಅಂದರೆ ಎಟ್ ದ ಎಂಡ್ ಆಫ್ ದಿ ಎಂಡ್ ಪಾಯಿಂಟ್, ಅಂದರೆ ಈ ಪಾಯಿಂಟಲ್ಲಿ, ಎಂಡ್ ಪಾಯಿಂಟಲ್ಲಿ. ಸೊ ಇನ್ಫೈನೈಟ್ ಲೆಂತ್ ಇದೆ. ಸೊ ಇನ್ಫೈನೈಟ್ ಅನ್ನು ತಗೊಂಡಾಗ, ಫಾರ್ ಎಕ್ಸಾಂಪಲ್ ಈ ಆ್ಯಂಗಲ್ ಏನಾಗುತ್ತೆ, ಸೊ ಇಫ್ ಯು ಟೇಕ್ ದಟ್ ಇನ್ಫೈನೈಟ್ ಲೆಂತ್, ಇದು ಜಾಸ್ತಿ ಆಗ್ತಾ ಹೋಗುತ್ತೆ, ಈ ಥರ ಬರುತ್ತೆ. ಈ ಪಾಯಿಂಟ್ ಇದ್ದಾಗ ಇಷ್ಟಿತ್ತಂದರೆ, ಸೊ ಸಪೋಸ್ ಲೆಂತ್ ಇನ್ನೂ ಜಾಸ್ತಿ ಆಯಿತು ಅಂದರೆ ಈ ಅಲ್ಫಾ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫೈನೈಟ್ ಲೆಂತ್ಗೆ ಅದು ಏನಾಯ್ತಪ್ಪ ಅಂತಂದರೆ ಒನ್ ಎಂಟಿಗೆ ಅದು ಬೀಟಾ ತೊಗೊಂಡು, ಇಲ್ಲಿ ಬೀಟಾ ತೊಗೊಂಡಿದ್ದೀವಿ. ಓಕೆ, ಪಾಯಿಂಟ್ ನಾನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಸೊ ಇಲ್ಲಿ ಕನ್ಸಿಡರ್ ಮಾಡಿರೋದ್ರಿಂದ ಅಲ್ಫಾ ವ್ಯಾಲ್ಯೂ 0 ಆಗುತ್ತೆ. ಓಕೆ, ಸೊ ಬಿಕಾಸ್ ಲುಕ್ ಎಟ್ ಹಿಯರ್, ದಿಸ್ ಇಸ್ ದ ಪಾಯಿಂಟ್ ಹಿಯರ್ ಎಟ್ ಒನ್ ಎಂಡ್, ಎಟ್ ಒನ್ ಎಂಡ್ ಆಫ್ ದ ಸೊಲೊನಾಯ್ಡ್. ಈ ಪಾಯಿಂಟ್ ತಗೊಂಡು ಇಲ್ಲಿ ಜಾಯಿನ್ ಮಾಡಿ, ಅಗೇನ್ ಎಂಡಿಗೆ ಜಾಯಿನ್ ಮಾಡಿದಾಗ ಅದೇ ಒಂದು ಲೈನಲ್ಲಿ ಬರುತ್ತಾ, ಇಲ್ಲಿ ಅಲ್ಫಾ ಅನ್ನೋದು 0 ಆಯಿತು. ಹಾಗಾದರೆ ಬೀಟಾ, ಇದು ಇನ್ಫೈನೈಟ್ ಲೆಂತ್ ಇರೋದ್ರಿಂದ ಬೀಟಾ ಅನ್ನೋದು ಏನಾಗಿರುತ್ತೆ, ಇಲ್ಲಿ ಈ ಥರ ಬರುತ್ತೆ. ಸೊ ಬೀಟಾ, ಸೊ ಇಟ್ ವಿಲ್ ಬಿ ಇನ್ಫೈನೈಟ್ ಇರೋದ್ರಿಂದ ಆಲ್ಮೋಸ್ಟ್ 90 ಡಿಗ್ರಿ ಇರುತ್ತೆ. ಸೊ ಈ ಫಾರ್ಮುಲಾದಲ್ಲಿ ಹಾಕಿದಾಗ ಸೈನ್ 0 ಆಗುತ್ತೆ, ಸೈನ್ 90 1 ಆಗುತ್ತೆ. ಸೊ ಎಟ್ ದಿ ಎಂಡ್ ಆಫ್ ದಿ ಸೊಲೊನಾಯ್ಡ್ಗೆ ಏನು ಬರುತ್ತೆ, ಸೊ ದಟ್ ಈಸ್ μ0 ni ಡಿವೈಡೆಡ್ ಬೈ 2. ಅಂದರೆ ಇನ್ಸೈಡ್ ಎಷ್ಟು ಇರುತ್ತೆ ಅದರಲ್ಲಿ ಆಫ್ ಆಗುತ್ತೆ ಎಂಡ್. ಆ್ಯಸ್ ವಿ ಮೂವ್, ಅಂದರೆ ಇಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಸೊ ಫಾರ್ ಲಾಂಗ್ ಸೊಲೊನಾಯ್ಡ್ಗೆ ಇದೆಷ್ಟು ಇರುತ್ತೆ ನೋಡಿ ಇಲ್ಲಿ. ಸೊ ನಾವು ಅದರ ಎಂಡಿಗೆ ಹೋದಂಗೆಲ್ಲ ಅದರ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಆಗಿಬಿಡುತ್ತೆ, ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲೊನಾಯ್ಡ್ ಆಗುತ್ತೆ. ಸೊ ಅದನ್ನು ನಾವು ಗ್ರಾಫಿಕಲಿ ನೋಡೋದಾದರೆ ಈ ರೀತಿ ಆಗಿರುತ್ತೆ. ಸೊ ಸೆಂಟರ್ ಆಫ್ ದ ಒಂದು ಸೊಲೊನಾಯ್ಡಲ್ಲಿ μ0 ni ಇರುತ್ತೆ ಎಟ್ ದಿ ಸೆಂಟರ್. ಆಸ್ ವಿ ಮೂವ್ ಅವೇ ಫ್ರಮ್ ದ ಸೆಂಟರ್ ಎಟ್ ದ ಎಂಡ್, ಇಫ್ ಯು ಕನ್ಸಿಡರ್ ದಿಸ್ ದ ಎಂಡ್, ನೋಡಿ ಲೆಂತ್ L/2 ಆಗಿದೆ. ದಿಸ್ ಇಸ್ L/2, ದಿಸ್ ಇಸ್ L/2, ಟೋಟಲ್ ಲೆಂತ್ ಎಲ್ಲಿರುತ್ತೆ ಅಂದರೆ ಎಂಡಿಗೆ ಬಂದಿದೆ. ಎಂಡ್ ಪಾಯಿಂಟಲ್ಲಿ ಆಫ್ ಆಗಿಬಿಡುತ್ತೆ. ಅಟ್ ದಿ ಎಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಎಂಡ್ ಆಫ್ ದ ಲಾಂಗ್ ಸೊಲೊನಾಯ್ಡ್ ಇಸ್ ಆಫ್. ಸೊ ಗ್ರಾಫ್ ಈ ಥರ ವೇರಿ ಆಗುತ್ತೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್. ಆಸ್ ಯು ಮೂವ್ ಔಟ್ಸೈಡ್ ಇಟ್ ಬಿಕಮ್ಸ್ 0. ನೋಡಿ ಇಲ್ಲಿ ಔಟ್ಸೈಡ್, ಆಸ್ ವಿ ಮೂವ್ ಔಟ್ಸೈಡ್ ಇಟ್ ಡಿಕ್ರೀಸಸ್ ಅಬ್ರಪ್ಟ್ಲಿ ಆ್ಯಂಡ್ ಬಿಕಮ್ಸ್ 0 ಹಿಯರ್. ಸೊ ಈ ರೀತಿಯಾಗಿ. ಓಕೆ, ಸೊ ಆಸ್ ಯು ಮೂವ್ ಔಟ್ಸೈಡ್ ದ ಸೊಲೊನಾಯ್ಡ್ ಇಟ್ ಡಿಕ್ರೀಸಸ್ ಆ್ಯಂಡ್ ಬಿಕಮ್ಸ್ 0 ಹಿಯರ್. ಆ್ಯಂಡ್ ಎಟ್ ದ ಸೆಂಟರ್ μ0 ni ಇರುತ್ತೆ, ಎಟ್ ದ ಎಂಡ್ μ0 ni ಡಿವೈಡ್ ಬೈ 2 ಇರುತ್ತೆ. ಸೊ ದಿಸ್ ಇಸ್ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು a long solenoid carrying current. This is about the entire thing about the magnetic field due to solenoids. ಸೊ ಇಲ್ಲಿಗೆ ನಾವು ಈ ವಿಡಿಯೋನ ಮುಕ್ತಾಯ ಮಾಡೋಣ. ನಿಮ್ಗೆ ಯಾರಿಗಾದರೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಒಂದು ನೋಟ್ಸ್ ನಾನು ಇಲ್ಲಿ ಏನು ತೋರಿಸಿದ್ನಲ್ಲ ಈ ರೀತಿ ಫಾರ್ಮೆಟಲ್ಲಿ PDF ಫಾರ್ಮೆಟಲ್ಲಿ ಸಾಫ್ಟ್ ಕಾಪಿ ಸೆಕೆಂಡ್ PUC ನೋಟ್ಸ್ ಏನಾದರೂ ಬೇಕಾಗಿದ್ದಾಗ, ಸೊ ಇದರಲ್ಲಿ ನಾವು ಪಾಯಿಂಟ್ ವೈಸ್ ಸೊ ಸಿಂಪಲ್ ಆಗಿ ನಾವು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ನಿಮ್ಗೆ ಏನಾದರೂ ಬೇಕಾಗಿದ್ದಾಗ ಸೊ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದೇ ರೀತಿ ಇದರ ಒಂದು ಯೂಸಸ್ ಏನೇನಾಗ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ರಿ. ಇಲ್ಲಿ ಕೂಡ ನೀವು ನೋಡ್ಬೋದು ಯೂಸಸ್, ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಇಟ್ ಈಸ್ ಯೂಸ್ಡ್ ಇನ್ ಆಟೋಮೆಟಿಕ್ ಲಾಕ್ ಸಿಸ್ಟಮಲ್ಲಿ. ಸೊ ಆಟೋಮೆಟಿಕ್ ಲಾಕ್ ಆ ಒಂದು ಸಿಸ್ಟಮ್ನಲ್ಲಿ ಕೂಡ ಯೂಸ್ ಮಾಡ್ತೀವಿ. ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಾರೆ. ವಾಟರ್ ಸ್ಪ್ರಿಂಕ್ಲರ್ ಮಾಡಬೇಕಾದಾಗ ಸೊ ಇಲ್ಲಿ ವಾಲ್ವ್ಸ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ಸೊ ಕಂಟ್ರೋಲಿಂಗ್ ಏರ್ ಪ್ರೆಷರ್ ಇನ್ ದ ಏರ್ ಕಂಡೀಷನಿಂಗ್ ಸಿಸ್ಟಮಲ್ಲಿ ಕೂಡ ಯೂಸ್ ಮಾಡ್ತಾರೆ. ಜಸ್ಟ್ ಯುವರ್ ಇನ್ಫಾರ್ಮೇಷನ್ಗೆ ಇದನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ನಾವು ಈ ವಿಡಿಯೋನ ಮುಕ್ತಾಯ ಮಾಡೋಣ. ನಮಸ್ಕಾರ.